ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ನಿತೀಶ್ ಕುಮಾರ್ ಅವರು ನವೆಂಬರ್ 20ರಂದು ಸಿಎಂ ಆಗಿ ಮತ್ತೆ ನಿತೀಶ್ ಕುಮಾರ್ ಅವರೇ ಪದಗ್ರಹಣ ಮಾಡುವವರಿದ್ದಾರೆ. ಈ ಅವಧಿಯ ಒಂದು ಇಡೀ ವಿಧಾನಸಭೆ ವಿಸರ್ಜನೆ ಆಗುತ್ತೆ. ಆನಂತರದಲ್ಲಿ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಡಬೇಕು. ಹೊಸದಾಗಿ ಒಂದು ಪ್ರಮಾಣ ವಚನ ನಡೆಯುತ್ತೆ. ಅವತ್ತು ಇದೇ ನಿತೀಶ್ ಕುಮಾರ್ ಅವರು 10ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವವರಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಂದರೆ NDA ಒಂದು ಕೂಟದ ಒಂದು ಭಾಗ ನಿತೀಶ್ ಕುಮಾರ್ ಅವರ JDU ಪಾರ್ಟಿ. ಹಾಗಾಗಿ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನ ತಗೋಬೇಕಾದ್ರೆ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗ್ತಾರೆ. ಅದರಲ್ಲಿ ಚುನಾವಣೆಯಲ್ಲಿ 243 ಸ್ಥಾನಗಳ ಪೈಕಿ 202ರಲ್ಲಿ NDA ಗೆಲುವನ್ನು ಕಂಡಿತ್ತು. ನಾಲ್ಕನೇ ಮೂರು ಭಾಗದಷ್ಟು ಬಹುಮತವನ್ನು NDA ಪಡ್ಕೊಂಡಿತ್ತು. ಹೀಗಾಗಿ ಸರ್ಕಾರ ರಚನೆಗೆ ಕಸರತ್ತನ್ನು NDA ಶುರು ಮಾಡಿದೆ ಅಲ್ಲಿ.